ದಿವಾಲಿ ಫೆಸ್ಟಿವಲ್ಗೆ ಪಟಾಕಿ ತರಕ್ ಹೋಗ್ತಾ ಇದೀವಿ. ಫೇಮಸ್ ಕಪಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಲೋ, ಹಾಯ್. ಇವರು ಇಟಲಿಯಿಂದ ಬಂದಿದ್ದಾರೆ. ಇಷ್ಟ ದಿವಸ ಟ್ರಾಫಿಕ್ ಇಲ್ದಿರ ಎಲ್ಲ ಆರಾಮಾಗಿದ್ರು. ಇಲ್ಲಿ ಟ್ರಾಫಿಕ್ ಎಲ್ಲ ನೋಡ್ಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಅವ್ರಂತೂ ನಾಕ್ಔಟ್ ಆಗ್ಬಿಟ್ಟಿದ್ದಾರೆ. ಏನು ಆಲ್ಮೋಸ್ಟ್ ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ. ಎಕ್ಸ್ಪೀರಿಯನ್ಸ್ ಹೇಳಿ. ಕ್ರೇಜಿ ಟ್ರಾಫಿಕ್ ಕ್ರೇಜಿ. ಬೆಂಗಳೂರೇ ಕ್ರೇಜಿ. ಎರಡಲ್ಲ 4. ನನ್ ಗಂಡ 2, ನಮ್ಮ ಅಣ್ಣ 2, ಇಬ್ರು ಸರಿ 4 ಇಟ್ಕೊಂಡ್ ಬಂದಿದ್ದಾರೆ. ನಾವು ತಗೊಂಡ್ವಿ ಟಫ್ ತುಂಬಾ ತಗೊಂಡು ಒಂದ್ 25,000 ಬಿಲ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸರ್ಪ್ರೈಸ್ ಏನು ಅಂದ್ರೆ, ನಾವು ದಿವಾಲಿ ಫೆಸ್ಟಿವಲ್ಗೆ ಪಟಾಕಿ ತರಕ್ ಹೋಗ್ತಾ ಇದೀವಿ. ಕೆಂಗೇರಿಯಿಂದ ಹೊಸೂರ್ವರೆಗೂ ಹೋಗಿ ಅಲ್ಲಿಂದ ಪಟಾಕಿ ತರ್ತೀವಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡಿ. ಸೊ ನನ್ನ ಜೊತೆ ಬರ್ತಾ ಇರೋದು ನಮ್ಮ ಪತಿ ದೇವರು. ಆ್ಯಂಡ್ ಇದರಲ್ಲಿ ನನ್ನ ಮೈದ್ನ ಆಲ್ರೆಡಿ ಗೊತ್ತಿರುತ್ತೆ ಆಕಾಶ್. ಸೊ ಈಗ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೊಸ ಕಪಲ್, ಫೇಮಸ್ ಕಪಲ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಲೋ, ಹಾಯ್, ಸುಹಾಸ್ ಬ್ರೋ ಆ್ಯಂಡ್ ಮೋನಿಸಿಸ್. ಸೊ ಫುಲ್ ಫೇಮಸ್ ಕಪಲ್. ಇನ್ಸ್ಟಾಗ್ರಾಮ್ ತುಂಬಾ ಇವರೇ ಇರ್ತಾರೆ. ಟ್ರೆಂಡಿಂಗ್ ಕಪಲ್ಸ್, ಕ್ಯೂಟ್ ಕಪಲ್ಸ್. ನಾಚ್ಕೊಂತ ಇದ್ದಾರೆ. ಸೊ ಇವರಿಬ್ರು ನನ್ನ ಹಸ್ಬೆಂಡ್, ಅಣ್ಣ, ಅತ್ತಿಗೆ. ನನ್ನ ಮೈದ್ನ ಕೂಡ ಅಣ್ಣ, ಅತ್ತಿಗೆ. ನನ್ಗೇನಾಗ್ತೀರಾ? ಕಸಿನ್. ಅಣ್ಣ ಅಂದ್ರೆ ಬಾವ ಮತ್ತೆ ಅಕ್ಕ ಬಾವ. ಸೊ ಈಗ ಹೊಸ್ದಾಗ್ ಗೊತ್ತಾಯ್ತು, ಅಕ್ಕ ಬಾವ. ಹಾಯ್ ಬಾವ. ಹಾಯ್ ಅಕ್ಕ. ಸೊ ಇವತ್ತು ನಮ್ ಜೊತೆ ಇವ್ರು ಕೂಡ ಇರ್ತಾರೆ. ಸೊ ನೋಡೋಣ ಹೇಗೋಗುತ್ತೆ ಡೇ ಅಂತ. ಆಲ್ಮೋಸ್ಟ್ ಈಗ ಮಧ್ಯಾಹ್ನ 2:57 ಬಿಟ್ಟಿದೀವಿ. ಮುಂದೆ 32. ಅಯ್ಯೋ, ಸಾರಿ 1:37 ಮಧ್ಯಾಹ್ನ. ನಾವು ರೀಚ್ ಆಗೋದಿಕ್ಕೆ 2:57 ಆಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳಲ್ಲ. ಫುಲ್ ಟ್ರಾಫಿಕ್ ಇದೆ. ಪಟಾಕಿ ತರಕ್ ಹೋಗ್ತಾರೆ. ಪಟಾಕಿ ಸಿಗಲ್ಲ ಅನ್ಸುತ್ತೆ, ಫುಲ್ ಟ್ರಾಫಿಕ್. ಅದಕ್ಕೋಸ್ಕರ ಇಲ್ಲ ಬಂದ್ರೆ ಅರ್ಲಿ ಮಾರ್ನಿಂಗ್ ಬನ್ರಿ. ಹೇಳಿ, ಹೇಗಿದೆ ನಿಮ್ಗೆ? ಏನ್ ಅನಿಸ್ತಾ ಇದೆ ಆಕಾಶ್ ಅವ್ರೆ? ಬೆಂಗಳೂರಿಂದ ಪಟಾಕಿ ತರೋದಕ್ಕೆ ಮಧ್ಯಾಹ್ನದ ಮೇಲೆ ಮಾತ್ರ ಹೊಸೂರಿಗೆ ಬರಬೇಡಿ. ಆರಾಮಾಗಿ ಬೆಳಗಿನ ಜಾವ ಬಂದು ತಗೊಂಡು ಟ್ರಾಫಿಕ್ ಆಗಷ್ಟಲ್ಲಿ ಹೊಟ್ಟೋಗಿ. ಇಷ್ಟೊತ್ತಿಗೆಲ್ಲ ಬಂತು ಅಂದ್ರೆ ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಇದೆ. ಎಷ್ಟೊತ್ತು ತೋರಿಸ್ತಿದೆ ನೋಡಿ. 16 ಕಿಲೋಮೀಟರ್ಸ್ಗೆ 46 ಮಿನಿಟ್ಸ್. 16 ಕಿಲೋಮೀಟರ್ಸ್ಗೆ 46. ಇದ್ರ ಬದಲು ಆರಾಮಾಗಿ ನಾವು ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೇ ಪಟಾಕಿ ತಗೊಂಡು ಹೊಡಿಬೋದಾಗಿತ್ತು. ನೋಡಿ ಇವರು ಇಟಲಿಯಿಂದ ಬಂದಿದ್ದಾರೆ. ಇಷ್ಟ ದಿವಸ ಟ್ರಾಫಿಕ್ ಇಲ್ದಿರ ಎಲ್ಲ ಆರಾಮಾಗಿದ್ರು. ಇಲ್ಲಿ ಟ್ರಾಫಿಕ್ ಎಲ್ಲ ನೋಡ್ಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಅವ್ರಂತೂ ನಾಕ್ಔಟ್ ಆಗ್ಬಿಟ್ಟಿದ್ದಾರೆ. ಏನು ಆಲ್ಮೋಸ್ಟ್ ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ. ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಕ್ರೇಜಿ ಟ್ರಾಫಿಕ್ ಕ್ರೇಜಿ. ಬೆಂಗಳೂರೇ ಕ್ರೇಜಿ. ಬೆಂಗಳೂರು ಟ್ರಾಫಿಕ್ ಅದಕ್ಕಿಂತದ್ದು ಇನ್ನೂ ಕ್ರೇಜಿ. ವೆದರ್ಗೆಲ್ಲ ಅಡ್ಜಸ್ಟ್ ಆಗ್ತಿದ್ದೀರಾ ಇಟಲಿಯಿಂದ ಬಂದು ಇಲ್ಲಿಗೆ? ಓಕೆ. ಹಸ್ಬೆಂಡ್, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಈ ಟ್ರಾಫಿಕ್ ಅಲ್ಲಿ ಸೇಮ್. ಆಲ್ವೇಸ್ ಸೇಮ್. ಇವರು ನನ್ನ ಪರ್ಮನೆಂಟ್ ಡ್ರೈವರ್. ಸೊ ಫ್ರೀ ಮೀಲ್ಸ್, ಫ್ರೀ ಸ್ಟೇ, ಹಂಗೆ ಫ್ರೀ ಡ್ರೈವರ್ ಕೂಡ. ಸ್ಟಾರ್ಟ್ ಆಯ್ತು ಎಲ್ಲ ಪಟಾಕಿ ಅಂಗಡಿಗಳದ್ದು ಲೈನ್. ನೋಡ್ತಿರ್ಬೋದು. ಯಾವಾಗ್ಲೂ ಇಲ್ಲೇ ಇರುತ್ತಾ ಅಥವಾ ಇವಾಗ ಮಾತ್ರ? ಇವಾಗ ಮಾತ್ರ. ಪಟಾಕಿ ಹಬ್ಬದ ಸೀಸನ್ ಅಲ್ಲಿ ಮಾತ್ರ ಫುಲ್ ಇಲ್ಲಿ ಇರುತ್ತೆ. ಗಾಡಿ ಅಂಗಡಿ ನೋಡತೀನಿ. ಏನೇನ್ ಪಟಾಕಿ ತಗೋಬೇಕಂತಿದ್ಯಾ ಹಸ್ಬೆಂಡ್? ನಾನು ಒಂದು ಸುಸುರ್ ಬತ್ತಿ, ಚಕ್ರ, ಒಂದು ಆನೆ ಪಟಾಕಿ, ಮತ್ತೆ ಒಂದು ಫ್ಲವರ್ ಪಾಟ್. ಇಷ್ಟಕ್ಕೆ ಅಷ್ಟು ದೂರದಿಂದ ಬಂದಿದ್ಯಾ? ಮಾತ್ ಬರ್ತಿಲ್ಲ ಖುಷಿಗೆ ನನ್ ಅಷ್ಟು ಗಂಡಂಗೆ. ಹೊಡಿಯೋಣ ಫಸ್ಟ್, ಸಾಕು. ಜಾಸ್ತಿ ಸೌಂಡ್ ಎಲ್ಲ ಮಾಡಬಾರ್ದು. ಇಷ್ಟ ಆಗಲ್ಲ. ಅದರಿಂದ ಏನಾಗಲ್ಲ. ನಾವು ಚಿಕ್ಕವರಿದ್ದಾಗ ಇವರಪ್ಪ ಅಂದ್ರೆ ನಿಮ್ಮ ಮಾವ ಒಂದ್ಸಲ ಗುಬ್ಬಿನಲ್ಲಿ 2 ಮೂಟೆ ತಂದಿದ್ರು. ಒಂದು ಸಲ ಏನಲ್ಲ, ಎಲ್ಲಾ ಸಲನು ತರ್ತಿದ್ರು. ಹೊಸೂರಿಂದನೇ ಬಂದು ಅದು ನೆನಪು ಪಟಾಕಿ ಅಂದ್ರೆ. ಅವಾಗ ಏನು 1,500 2,000ಕ್ಕೆ 2-3 ಮೂಟೆ. ಬೈಕಲ್ಲೂ ಬಂದವ್ರೆ, ಕಾರಲ್ಲೂ ಬಂದವ್ರೆ ಪಟಾಕಿ.
ಇಲ್ಲೇ ತಗೊಂಬಿಡೋಣ ಬಾ ಕಮ್ಮಿ. ಗಾಡಿ ಹಾಕಕ್ ಜಾಗ ಹುಡುಕ್ತಾ ಇದ್ದೀನಿ ಇರು ಹೋಗೋಣ. ಓಕೆ ಓಕೆ ನೀನ್ ಹಿಂಗೆ ಮಾಡ್ತಾ ಇರು. ಒಂದ್ ಡೈಲಾಗ್ ಹಾಕಿದ್ದು ಹೋಗ್ಲಿ ಆ ಬ್ಲೂ ಕಾರ್ ತೆಗಿತಾವ್ ನೋಡ ಅವನು ಅಲ್ಲಿಗೆ ಹಾಕೋಬಿಡ ಚಿನಿ ಮುಂದೆ ಬ್ಲೂ ಕಾರ್ ತೆಗಿತಾವ್ ನೋಡು. ಅವ್ನ್ ಹಾಕ್ತಿರೋದು ಇಲ್ಲ ಲೇ, ಪಟಾಕಿಗಿಂತ ಪಟಾಕಿ ತಗೊಂಡೋಗ್ ಬಂದಿರೋ ಜನನೇ ಜಾಸ್ತಿ ಇದಾರೆ. ಎಲ್ಲ ತಗೊಂಡ್ ಖಾಲಿ ಆಗ್ಬಿಟ್ರೆ ನಮ್ಗೆ ನೋಡ ಅಲ್ಲೊಂಚೂರು ಕಮ್ಮಿ ಐತೆ, ಅದು ದೊಡ್ಡದಾಗೈತೆ ಸತ್ಯ ಟ್ರೇಡರ್ಸ್. ಅಲ್ಲೊಂದು ಮಸಾಲೆ ಜಾಸ್ತಿ ಅಂತ ಅದಕ್ಕೆ ಇಲ್ಲೇ ಇಳಿಸ್ಬಿಡ್ತೀವಿ, ಮೆಗಾ ಡಿಸ್ಕೌಂಟ್ ಸೇಲ್ ಅಲ್ಲಿ. ಇಲ್ಲಿ ನಿಲ್ಲಿಸ್ಬಿಡ್ತೀನಿ. ಬಂದ ನನ್ ಗಂಡ ಬಕೆಟ್ ತಗೊಂಡ್ ಬಂದ ಪಟಾಕಿ ಕಲೆಕ್ಟ್ ಮಾಡ್ಕೊಳೋದಕ್ಕೆ. ಈಗೆಲ್ಲ ಈ ಬಕೆಟ್ ಅಲ್ಲಿ ಹಾಕೊಂತ ಇದಾರೆ. ಏನದು ಬ್ರೋ ಅಷ್ಟುದ್ದ ಐತೆ? ಸುಸುರ್ ಬತ್ತಿ, ದೊಡ್ಡ ದೊಡ್ಡ ಸುಸುರ್ ಬತ್ತಿ. ಅದೇನು ಒಂದ್ ದಿನ ಎಲ್ಲ ಉರಿಯುತ್ತೆ ಅನ್ಸುತ್ತೆ, ಅಷ್ಟು ದೊಡ್ಡದೈತೆ. ಫುಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಸುಸುರ್ ಬತ್ತಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಎಷ್ಟುದ್ದ ಇದೆ, ಇಷ್ಟುದ್ದ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಜಿಗ 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 ಅಂತ ಇದಾರೆ. ಬಾಬಾ ಪಟಾಕಿಗೆ ಇಷ್ಟು ಕ್ರೇಜ್ ಅಂತ ಇಲ್ಲೇ ಗೊತ್ತಾಗಿದ್ದು ನನಗೆ. ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ಬಕೆಟ್ ಹಿಡ್ಕೊಂಡು ನನ್ನ ಬ್ರದರು. ಅವ್ರು ಎತ್ತಿ ಕೊಟ್ರೆ ಅವ್ರು ಎತ್ತಿ ಹಾಕೊಂತಿದ್ದಾರೆ. ಮುಗೀತು ಎಲ್ಲ ನೋಡಿ, ಯಾರೇ ಇದು ಎಕ್ಸ್ಪೆಕ್ಟ್ ಆಗಿದ್ದೀವಿ ಅಲ್ಲಿದ್ದಾರೆ ತಗೊಂತಾ ಇದ್ದಾರೆ, ಫಿಲ್ ಮಾಡಿದ್ವಿ. ಸೊ ವೇಟ್ ಮಾಡ್ತಾ ಇದ್ದೀವಿ. ಈ ಪಟಾಕಿ ಎಲ್ಲ ತಗೊಂಡೋಗಿ ಇವತ್ತು ರಾತ್ರಿಗೆ ಡುಮ್ 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 ಫುಲ್ ಡುಮ್ ಧಮಾಲ್. ಅದೆಷ್ಟಾಗಿದೆ ಬಿಲ್ಲು ಅಂತ ಕಂಟಿನ್ಯೂ ಮಾಡ್ತೀವಿ. ಆಯ್ತು ಬಿಲ್ಲು. ಅಲ್ಲಿ 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 ಎಷ್ಟಾಯ್ತು ಬಿಲ್ಲು? ಗೊತ್ತಿಲ್ಲ, ಇನ್ನೂ ನೋಡ್ಬೇಕು. ಇನ್ನೂ ಗೊತ್ತಿಲ್ಲ, ಬಿಸಿ ಬಿಸಿ ಇದ್ದಾರೆ. ಒಳಗಡೆ ಫುಲ್ಲು ಟಬ್ಬೆಲ್ಲ ತುಂಬಿಸ್ಕೊಂಡು ಓಡಾಡಿದ್ರು. ತುಂಬಾ ಕಾಸ್ಟ್ ಹೈ ಆಯ್ತು ಅಂತ ಈಗ ಎರಡೇ ಡಬ್ಬ ಇಟ್ಕೊಂಡ್ ಬಂದಿದ್ದಾರೆ. 2 ಅಲ್ಲ 4. ಹಾ, ನನ್ ಗಂಡ 2, ನಮ್ಮ ಅಣ್ಣ 2, ಇಬ್ರು ಸರಿ 4 ಇಟ್ಕೊಂಡ್ ಬಂದಿದ್ದಾರೆ. ಇವತ್ ಮನೆಗೆ ಹೋಗಿ ಎಲ್ಲ ಹೊಡೆದು ಬಿಸಾಕ್ತಾರೆ. ಹೆಂಗಿತ್ತು ನಿನ್ ಎಕ್ಸ್ಪೀರಿಯನ್ಸ್ ಒಳಗಡೆ ಶಾಪಿಂಗ್? ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಒಳಗಡೆ ಜನ ಅಂತೂ ತುಂಬಾ ತುಳುಕ್ಲಾಡ್ತಿದ್ದಾರೆ. ಪ್ರೈಸ್ ನೋಡಿ ಅಂತೂ ಏನು ಡಿಸೈಡ್ ಮಾಡಬೇಡಿ. ನೀವು 2000 3000ಕ್ಕೆ ಅಂತ ಲೂಸಲ್ಲಿ ತಗೊಳಕ್ ಹೋದ್ರೆ 20,000 ಆಗುತ್ತೆ. ಸೊ ಆದಷ್ಟು ಬಾಕ್ಸ್ ಅಲ್ಲೇ ತಗೊಂಡ್ಬಿಡಿ. ಇಲ್ಲ ನೀವು ಲೂಸಲ್ಲಿ ತಗೋತೀರಾ ಅಂದ್ರೆ ಪ್ಲಾನ್ ಮಾಡಿ ಕರೆಕ್ಟ್ ಆಗಿರೋದನ್ನ ತಗೊಳ್ಳಿ. ನಾನ್ ಹೇಳೋ ಪ್ರಕಾರ ಪಟಾಕಿ ಹೊಡಿಬೇಡಿ. ನನಗೆ ಪಟಾಕಿ ಹೊಡಿಯೋದಂದ್ರೆ ಇಷ್ಟ ಇಲ್ಲ. ಇವ್ರಿಗೋಸ್ಕರ ಸುಮ್ಮನೆ ಅದೇ ಸೇಮ್. ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಹೇಳು? ನಾನು ಫಸ್ಟ್ ಟೈಮ್ ಬಂದಿದ್ದು ಪಟಾಕಿ ಶಾಪಿಂಗ್ಗೆ. ಫುಲ್ ಅಂಗಡಿ ಫುಲ್ ಪಟಾಕಿ, ಫುಲ್ ಜನ. ನಾವು ತಗೊಂಡ್ವಿ ಟಫ್ ತುಂಬಾ ತಗೊಂಡು ಒಂದ್ 25,000 ಬಿಲ್ ಮಾಡಿದ್ವಿ. ಬಿಲ್ ನೋಡಿದ ತಕ್ಷಣ ಎಲ್ಲ ರಿಟರ್ನ್ ಒಂದೂ ಇಲ್ಲ. ಕೊನೆಗೆ ಒಂದೇ 4 ಡಬ್ಬ ತಗೊಂಡು 5,000 ರೂಪಾಯಿಗೆ. ಆ 4 ಡಬ್ಬ ತಗೊಳಕ್ಕೆ 5 ಜನ ಬಂದಿದ್ದೀವಿ. ಎಷ್ಟು ಡಬ್ಬನೂ ಇಲ್ಲ. ಹಾ, ಒಬ್ರಿಗೆ ಮರ್ಯಾದೆಗೆ 1 ಡಬ್ಬನೂ ತಗೊಂಡಿಲ್ಲ. ಅದ್ರಲ್ಲೂ 2 ಚಿಕ್ಕದು 2 ದೊಡ್ಡದು. ಇದನ್ನ ಅಷ್ಟು ದೂರ, ಎಷ್ಟು 40 ಕಿಲೋಮೀಟರ್ಸ್ ಇಂದ ಬೇರೆ ಬಂದಿದೀವಿ. ಆದ್ರೂ ಅವ್ರು ನಮ್ಮನ್ನ ಮೋಸ ಮಾಡಕ್ ಟ್ರೈ ಮಾಡಿದ್ರು, ನಾವು ಮೋಸ ಹೋಗ್ಲಿಲ್ಲ. ಅವ್ರಿಗೆ ಮೋಸ ಮಾಡಿ ಬಂದಿದೀವಿ, ಎಲ್ಲ ಪ್ಯಾಕ್ ಮಾಡಿ ಇಟ್ಸಿ. ಮೋಸ ಮಾಡಿಟ್ಟಲ್ಲ, ಕೆಲಸ ಜಾಸ್ತಿ ಕೊಟ್ಟಿದ್ದೀವಿ ಅಷ್ಟೇ, ಮೋಸ ಅಲ್ಲ. ಅಲ್ಲಿ ಎಷ್ಟೊಂದ್ ಜನ ಹಂಗೆ ತಗೊಂಡ್ ಇಟ್ಬಿಟ್ಟವ್ರೆ ಅನ್ಸುತ್ತೆ. ಆ ಬ್ಯಾಗ್ಗಳೆಲ್ಲ ಅಲ್ಲೇನೆ ರೇಟ್ ನೋಡ್ಬಿಟ್ಟು ವಾಪಸ್ ಜೂಟ್ ಎಲ್ಲಾರು. ಯಾರು ಹೇಳಿದ್ರಲ್ಲ ಇಲ್ಲೇ ತಗೋಬೋದಿತ್ತು ನಾವು, ಎಷ್ಟು ಅಂತ. ನಾನು ಅನ್ಕೊಂಡೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರೋದು. ಸೆಲೆಕ್ಟ್ ಮಾಡಿ ಇಟ್ಟಿರೋದಲ್ಲ, ಬಿಲ್ಲಿಂಗ್ ಬಿಲ್ ನೋಡಿ ಬಿಟ್ಟು ಹೋಗಿರೋದು. ಅದ್ರಲ್ಲೂ ತುಂಬಾ ಎಫರ್ಟ್ ಅಂದ್ರೆ ಈ ನನ್ ಬ್ರೋದು ಪಾಪ ಟಬ್ಬೆಲ್ಲ ತಲೆ ಮೇಲೆಲ್ಲ ಇಟ್ಕೊಂಡು ಓಡಾಡ್ತಿದ್ರು. ಹೋಗ್ಲಿ, ಅವರೇ ಕೇಳಿದ್ದು. ಸೊ ಇದೆಲ್ಲ ಅವರೇ ಬೇರ್ ಮಾಡ್ಬೇಕು. ನೆಕ್ಸ್ಟ್
ನೆಕ್ಸ್ಟ್ ಲೆವೆಲ್ ಶೇಪ್ ಔಟ್ ಮಾಡ್ತಾರೆ. ಎಲ್ಲರಿಗೂ ಪಕ್ಕ ಶೇಪ್ ಔಟ್ ನಮಗೆ ಇವತ್ತು. ನಾವು ಪಟಾಕಿ ಹೊಡಿಯೋ ಬೆಂಗಳೂರಲ್ಲಿರೋರು ಬೆಂಗಳೂರಲ್ಲೇ ತಗೊಳ್ಳಿ. ಹಾ ಅಷ್ಟೇ ನಮ್ದು ಅಷ್ಟೇನಾ? ಸೊ ಈ ವ್ಲಾಗ್ ಇಂದ ಏನ್ ಕಲ್ತ್ವಿ ಅಂದ್ರ ಹೊಸೂರಲ್ಲಿ ಪಟಾಕಿ ತಗೊಳಕ್ ಯಾವ ಕಾರಣಕ್ಕೂ ಬರಬೇಡಿ. ಕಮ್ಮಿ ಇಲ್ಲ. ಅಂದ್ರೆ ಬರ್ಲೇಬೇಕು ಅನ್ನೋದೇನಿಲ್ಲ, ಅಲ್ಲೇ ತಗೋಬಹುದು ಅಂತ. ಇವ್ರು ನನ್ ಪ್ರಕಾರ ಪಟಾಕಿ ಹೊಡಿಬಾರ್ದು. ಮಾಡು ಮಾಡಿ ಮಲಗ್ಸೋಣ ಅದನ್ನ ಮಲಗ್ಸೋಣ ಅದನ್ನ. ಈ ಕಡೆ ಎಸಿ ನಮ್ ಕಡೆ ಎಸಿ. ಹೋಯ್ತು ಅದ ಕತೆ ಇಲ್ಲ. ಹೋಗಿ ತಂದಿದ್ದ ಪಟಾಕಿನೆಲ್ಲ ಹಚ್ತಾ ಇದೀವಿ. ಹಾ ಅಡ್ವಾನ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಪಡ್ತಿರೋ